ರಾಜಕೀಯ ದಿನಗಳಲ್ಲಿ ಬಿಜೆಪಿಗೆ ಬಂದಿರೋದು. ಹಾಗಾಗಿ ರಮ್ಯಾ ಅವ್ರಿಗೂ ಒಡನಾಟ ಇದ್ದೇ ಇರುತ್ತೆ, ಅವರನ್ನ ಭೇಟಿ ಆಗಿರ್ತಾರೆ. ನವ ಕರ್ನಾಟಕದ ಕನಸು ಕಂಡ SM ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಕೃಷ್ಣ ಅವರು ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶದ ಸಮಸ್ಯೆಯಿಂದ SM ಕೃಷ್ಣ ಅವರು ಬಹುದಿನಗಳಿಂದಲೂ ಕೂಡ ಬಳಲುತ್ತಿದ್ರು. ನಾಳೆ ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇಂದು ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ನವ ಕರ್ನಾಟಕದ ಕನಸುಗಾರ ಜೊತೆಗೆ ಸಿಲಿಕಾನ್ ಸಿಟಿ, IT ಕ್ಯಾಪಿಟಲ್ ಸಿಟಿ, ಇದೆಲ್ಲ ಹೆಸರುಗಳು ಬರೋದಕ್ಕೂ ಕೂಡ, ಗರಿಮೆ ಸಲ್ಲೋದಕ್ಕೂ ಕೂಡ SM ಕೃಷ್ಣ ಅವರೇ ಕಾರಣರು ಅಂತ. SM ಕೃಷ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಬಹುತೇಕ ಎಲ್ಲ ಬಂದಂತಹ ಗಣ್ಯಾತಿ ಗಣ್ಯರವರ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ತಾರೆ. ನಟಿ ರಮ್ಯಾ ಅವರು ಕೂಡ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸಹಜವಾಗಿ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ಸರ್ ನಮಸ್ತೆ. SM ಕೃಷ್ಣ ಅವರ ಅಗಲಿಕೆ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಪ್ರಾಯಶಃ ಕರ್ನಾಟಕ ಕಂಡಂತ ಒಬ್ಬ ಅತ್ಯಂತ ಸುಸಂಸ್ಕೃತ ರಾಜಕಾರಣಿ. ತನ್ನ ಸುಮಾರು 62 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಒಂದು ನಿಯತ್ತುಬದ್ಧವಾಗಿ, ಒಂದು ಶಿಸ್ತುಬದ್ಧವಾಗಿ, ವಿಚಾರ ಆಧಾರವಾಗಿ ರಾಜ್ಯದ ಹಿತಾಸಕ್ತಿಯಿಂದ ಕೆಲಸ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಕೇಂದ್ರದ ಮಂತ್ರಿ ಮತ್ತು ರಾಜ್ಯಪಾಲರಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಆ ಹುದ್ದೆಗೆ ಗೌರವ ಬರುವಂತ ರೀತಿಯಲ್ಲಿ ನಿರ್ವಹಣೆ ಮಾಡಿದವರು ಸನ್ಮಾನ್ಯ SM ಕೃಷ್ಣರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಅವರಿಗೆ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಅಮಿತ್ ಶಾ ಸಮ್ಮುಖದಲ್ಲಿ ಸನ್ಮಾನ್ಯ ಅನಂತ್ ಕುಮಾರ್ ನಾವೆಲ್ಲ ಅವರನ್ನು ಸೇರಿಸಿಕೊಂಡಾಗ ಅವರೊಂದು ಮಾತನ್ನು ಹೇಳಿದ್ರು. ಇವತ್ತು ಒಳ್ಳೆಯ ನಾಯಕತ್ವ ಇರುವಂತ ಜಾಗಕ್ಕೆ ನಾವು ಹೋಗ್ಬೇಕಾದಂತ ಅವಶ್ಯಕತೆ ಇದೆ. ಆದ ಕಾರಣ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಈ ನನ್ನ ರಾಜಕಾರಣದ ಕೊನೆಯ ದಿನಗಳಲ್ಲಿ ಕೂಡ ಪ್ರವೇಶ ಮಾಡ್ತಾ ಇದ್ದೇನೆ. ಒಳ್ಳೆಯ ನಾಯಕತ್ವ ಇದ್ದಲ್ಲಿ ಅದು ರಾಜ್ಯದ, ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ಮಾತನ್ನು ಹೇಳಿದ್ ನಾನು ಜ್ಞಾಪಿಸಿಕೊಳ್ತಾ ಇದ್ದೀನಿ. ಎರಡನೇದಾಗಿ ಇನ್ನೊಂದು ಬಾರಿ ಅವರ ಪ್ರಮುಖ, ಅವರು ಎಷ್ಟು ಸುಸಂಸ್ಕೃತರು, ಎಷ್ಟು ಒಂದು ರೀತಿಯಲ್ಲಿ ತನ್ನ ಯಾವುದೇ ಕೆಲಸದಲ್ಲಿ, ಯಾವುದೇ ಸಂದರ್ಭದಲ್ಲಿ ವ್ಯತ್ಯಾಸ ಆದಾಗ ಅದನ್ನ ಎಲ್ಲಿ ಮುಚ್ಚುಮರೆ ಇಲ್ಲದು ಮಾಡೋದಕ್ಕೆ ನನ್ನದೊಂದು ಜ್ವಲಂತ ಉದಾಹರಣೆ ಇದೆ. ನಾನು ಶಾಸಕನಾಗಿದ್ದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಒಂದು ಬಾರಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತುಕತೆಯಲ್ಲಿ ನಾನೇನೋ ಬಾಯಿ ತಪ್ಪಿ ಸ್ವಲ್ಪ ಅಗೌರವದ ರೀತಿಯಿಂದ ಅವರಿಗೆ ನಾನು ಮಾತಾಡಿದ್ದೆ. ಅವರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಒಬ್ಬ ಹೊಸ ಶಾಸಕ ಬಂದವರು ಈ ರೀತಿ ಮುಖ್ಯಮಂತ್ರಿ ಮೇಲೆ ಮಾತಾಡಿದ್ದು ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಅವರು ಸ್ವಲ್ಪ ಕಠೋರ ಶಬ್ದದಿಂದ ಮಾತಾಡಿದ್ರು. ಆದ್ರೆ ಎಷ್ಟು ಬೇಗ ಅವರು ಎಚ್ಚೆತ್ತುಕೊಂಡ್ರು ಅಂತ ಹೇಳಿದ್ರೆ, ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಹೇಳುವಂತ ಅವರ ಮನಸ್ಸಿಗೆ ಬಂದ ತಕ್ಷಣ ಫೋನ್ ಮಾಡಿ ನನಗೆ ಸಾಯಂಕಾಲದ ಹೊತ್ತಿಗೆ, ಸದಾನಂದ ಗೌಡ್ರೆ ಏನೋ ಮಾಧ್ಯಮದಲ್ಲಿ ಸ್ವಲ್ಪ ನಿಮ್ ಬಗ್ಗೆ ಮಾತಾಡಿದಾಗ ಶಬ್ದ ಪ್ರಯೋಗ ವ್ಯತ್ಯಾಸಗಳಾಗಿದೆ, ಅದರ ಮನಸ್ಸಿಂದ ಬಿಟ್ಟು ಬಿಡಿ ಅಂತ ಹೇಳುವಂತ ದೊಡ್ಡ ಮನಸ್ಸಿನ ಮಾತನ್ನು ಮಾತಾಡಿತ್ತು. ಯಾರು ಸಿಗ ಸಾಧ್ಯನೇ ಇಲ್ಲ. ಮರುದಿನ ಬೆಳಿಗ್ಗೆ ಅವರ ಮುಖ್ಯಮಂತ್ರಿಯ ಕಚೇರಿಯಿಂದ ಒಂದು ಪತ್ರ ಬಂತು ನನಗೆ. ಆ ಪತ್ರದಲ್ಲಿ ಅವರು ಏನು ಅವರು ಹೇಳಿದ್ರೆ ಅದನ್ನೇ ಬರೆದು ಕೂಡ ಕಳಿಸ್ಕೊಟ್ಟಂತದ್ದು ಇವತ್ತು ಕೂಡ ಪತ್ರ ನನ್ನ ಕೈಯಲ್ಲಿದೆ. ಅಂತ ರಾಜಕಾರಣಿಗಳು ಖಂಡಿತ ಇವತ್ತಂತೂ ಸಿಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಒಳ್ಳೆ ಮನಸ್ಸಿನ ಮತ್ತು ನಿಷ್ಠುರವಾದಿ, ಯಾವುದೇ ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡದೆ ರಾಜಕಾರಣ ಮಾಡ್ತಾ ಇದ್ದವರು SM ಕೃಷ್ಣರು. ಹಂಗಿದ್ದಾಗ್ಲೇ ಅಲ್ವಾ ಸರ್ ತಾವು ಕೂಡ CM ಆಗಿ ಸೇವೆ ಸಲ್ಲಿಸೋದು? ಹಂಗಿದ್ದಾಗ್ಲೇ ಅಲ್ವಾ ಒಬ್ಬ ರಾಜಕಾರಣಿಗೆ ದೂರದೃಷ್ಟಿ ಇರಬೇಕು, ನಮ್ಮ ರಾಜ್ಯ ಹೀಗೆ ಇರಬೇಕು, ಈ ವ್ಯವಸ್ಥೆನೇ ತರಬೇಕು ಅಂದಾಗ ಮಾತ್ರ ಒಂದು ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಖಂಡಿತವಾಗಿ ನೋಡಿ, ಅವರು ಬೆಂಗಳೂರನ್ನ ಒಂದು ರೀತಿಯಲ್ಲಿ ಜಗತ್ತಿನಲ್ಲೇ ಒಂದು ಅದ್ಭುತವಾದಂತ ನಗರವನ್ನಾಗಿ ಮಾಡಬೇಕು, ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತ ಎಲ್ಲ ನಗಾಡಿದ್ರು ಅವರು ಮಾತು ಹೇಳಿದಾಗ. ಆದ್ರೆ ಅವರು ಅವತ್ತಿಟ್ಟಂತ ಹೆಜ್ಜೆಗಳು, ಇವತ್ತಿನ ಫ್ಲೈಓವರ್ಗಳಿರ್ಬೋದು, ಇವತ್ತಿನ ಮೆಟ್ರೋ ಇರ್ಬೋದು, ಇದೆಲ್ಲವೂ ಕೂಡ ಅವರ ದೂರ ದೃಷ್ಟಿಯಲ್ಲಿ ಪ್ರಾರಂಭ ಆದಂತ ಒಂದು ಕಾರ್ಯಯೋಜನೆಗಳು. ಆದ ಕಾರಣ ಬೆಂಗಳೂರಿನ ಅಭಿವೃದ್ಧಿಗಂತೂ ಅವರ ಕೊಡುಗೆ ಅದ್ಭುತವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ,
ಸದಾನಂದ ಗೌಡ ಸರ್, ನನಗೆ ಒಂದು ಪ್ರಶ್ನೆ, ತಾವು ಕೂಡ ಸಿಎಂ ಆಗಿದ್ರಿ, ಹಾಗಾಗಿ ಕೇಳ್ತಾ ಇದ್ದೀನಿ. ಮೋಸ್ಟ್ಲಿ SM ಕೃಷ್ಣ ಅವರು ಸಿಎಂ ಆಗಿದ್ದಾಗ ಹಲವಾರು ಸವಾಲುಗಳು ಬಂದ್ಬಿಡ್ತು. ಈ ಬರಗಾಲ ಬರಲಿ, ಕಾವೇರಿ ಹೋರಾಟ ಬರಲಿ, ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗ್ಬಿಡುತ್ತೆ ಅವರ ಕಾಲಾವಧಿಯಲ್ಲಿ. ಎಷ್ಟು ದೊಡ್ಡ ಮಟ್ಟದ ಸವಾಲುಗಳು ಸರ್. ಅನೇಕ ಟೀಕೆ ಟಿಪ್ಪಣಿಗಳನ್ನ ಕೂಡ ಎದುರಿಸಬೇಕಾಗತ್ತಾ ಆ ಸ್ಥಾನದಲ್ಲಿದ್ದಾಗ? ಖಂಡಿತವಾಗಿಯೂ. ಆದ್ರೆ ಅವರ ಸ್ಥಿತಪ್ರಜ್ಞ ರಾಜಕಾರಣ ಉಂಟಲ್ಲ, ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅದರಿಂದ ಮಾತ್ರ. ಬೇರೆಯವರ ರೀತಿಯಲ್ಲಿ ನಾವು ಮೇಜುಗುದ್ದಿ ಮಾತಾಡೋದು, ಯಾವುದೋ ಹೇಳಿಕೆಗಳನ್ನು ಕೊಡೋದ್ರಿಂದ ಪರಿಹಾರ ಆಗುದಿಲ್ಲ. ಒಂದು ಸ್ಥಿತಪ್ರಜ್ಞ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ ಪರಿಹಾರ ಸೂತ್ರಗಳನ್ನು ಹುಡುಕುವಲ್ಲಿ SM ಕೃಷ್ಣರು ಯಶಸ್ವಿ ಆದ ಕಾರಣವೇ ಅವರು ಯಶಸ್ವಿ ರಾಜಕಾರಣಿ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಸ್ ಸರ್, ಹೊರಟಿದ್ದೀರಾ ಸರ್ ತಾವು ಕೂಡ? ಹೌದು, ಬರ್ತಾ ಇದ್ದೀನಿ ಈಗ 9 o'clock ಅಲ್ಲಿ ಬರ್ತಾ ಇದ್ದೀನಿ. ಎಸ್ ಸರ್. ಧನ್ಯವಾದಗಳು ಸರ್ ರಿಪಬ್ಲಿಕ್ ಜೊತೆ ಮಾತನಾಡಿ. ರಾಜಕೀಯ ದಿನಗಳಲ್ಲಿ ಬಿಜೆಪಿಗೆ ಬಂದಿರೋದು, ಹಾಗಾಗಿ ರಮ್ಯಾ ಅವ್ರಿಗೂ ಒಡನಾಟ ಇದ್ದೇ ಇರುತ್ತೆ, ಅವರನ್ನ ಭೇಟಿ ಆಗಿರ್ತಾರೆ. ನವ ಕರ್ನಾಟಕದ ಕನಸು ಕಂಡ SM ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಕೃಷ್ಣ ಅವರು ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶದ ಸಮಸ್ಯೆಯಿಂದ SM ಕೃಷ್ಣ ಅವರು ಬಹುದಿನಗಳಿಂದಲೂ ಕೂಡ ಬಳಲುತ್ತಿದ್ರು. ನಾಳೆ ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇಂದು ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ನವ ಕರ್ನಾಟಕದ ಕನಸುಗಾರ, ಜೊತೆಗೆ ಸಿಲಿಕಾನ್ ಸಿಟಿ, IT ಕ್ಯಾಪಿಟಲ್ ಸಿಟಿ, ಇದೆಲ್ಲ ಹೆಸರುಗಳು ಬರೋದಕ್ಕೂ ಕೂಡ, ಗರಿಮೆ ಸಲ್ಲೋದಕ್ಕೂ ಕೂಡ SM ಕೃಷ್ಣ ಅವರೇ ಕಾರಣರು ಅಂತ. SM ಕೃಷ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಬಹುತೇಕ ಎಲ್ಲ ಬಂದಂತಹ ಗಣ್ಯರು ಅವರ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ತಾರೆ. ನಟಿ ರಮ್ಯಾ ಅವರು ಕೂಡ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸಹಜವಾಗಿ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ಸರ್ ನಮಸ್ತೆ. SM ಕೃಷ್ಣ ಅವರ ಅಗಲಿಕೆ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಪ್ರಾಯಶಃ ಕರ್ನಾಟಕ ಕಂಡಂತ ಒಬ್ಬ ಅತ್ಯಂತ ಸುಸಂಸ್ಕೃತ ರಾಜಕಾರಣಿ. ತನ್ನ ಸುಮಾರು 62 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಒಂದು ನಿಯತ್ತುಬದ್ಧವಾಗಿ, ಒಂದು ಶಿಸ್ತುಬದ್ಧವಾಗಿ, ವಿಚಾರ ಆಧಾರವಾಗಿ ರಾಜ್ಯದ ಹಿತಾಸಕ್ತಿಯಿಂದ ಕೆಲಸ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಕೇಂದ್ರದ ಮಂತ್ರಿ ಮತ್ತು ರಾಜ್ಯಪಾಲರಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಆ ಹುದ್ದೆಗೆ ಗೌರವ ಬರುವಂತ ರೀತಿಯಲ್ಲಿ ನಿರ್ವಹಣೆ ಮಾಡಿದವರು ಸನ್ಮಾನ್ಯ SM ಕೃಷ್ಣರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಅವರಿಗೆ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಅಮಿತ್ ಶಾ ಸಮ್ಮುಖದಲ್ಲಿ ಸನ್ಮಾನ್ಯ ಅನಂತ್ ಕುಮಾರ್ ನಾವೆಲ್ಲ ಅವರನ್ನು ಸೇರಿಸಿಕೊಂಡಾಗ ಅವರೊಂದು ಮಾತನ್ನು ಹೇಳಿದ್ರು. ಇವತ್ತು ಒಳ್ಳೆಯ ನಾಯಕತ್ವ ಇರುವಂತ ಜಾಗಕ್ಕೆ ನಾವು ಹೋಗಬೇಕಾದಂತ ಅವಶ್ಯಕತೆ ಇದೆ. ಆದ ಕಾರಣ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಈ ನನ್ನ ರಾಜಕಾರಣದ ಕೊನೆಯ ದಿನಗಳಲ್ಲಿ ಕೂಡ ಪ್ರವೇಶ ಮಾಡ್ತಾ ಇದ್ದೇನೆ. ಒಳ್ಳೆಯ ನಾಯಕತ್ವ ಇದ್ದಲ್ಲಿ ಅದು ರಾಜ್ಯದ, ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದು ನಾನು ಜ್ಞಾಪಿಸಿಕೊಳ್ತಾ ಇದ್ದೀನಿ. ಎರಡನೇದಾಗಿ ಇನ್ನೊಂದು ಬಾರಿ ಅವರ ಪ್ರಮುಖ, ಅವರು ಎಷ್ಟು ಸುಸಂಸ್ಕೃತರು, ಎಷ್ಟು ಒಂದು ರೀತಿಯಲ್ಲಿ ತನ್ನ ಯಾವುದೇ ಕೆಲಸದಲ್ಲಿ, ಯಾವುದೇ ಸಂದರ್ಭದಲ್ಲಿ ವ್ಯತ್ಯಾಸ ಆದಾಗ ಅದನ್ನ ಎಲ್ಲಿ ಮುಚ್ಚಿ ಮರೆಯಲ್ಲದು ಮಾಡೋದಕ್ಕೆ ನನ್ನದೊಂದು ಜ್ವಲಂತ ಉದಾಹರಣೆ ಇದೆ. ನಾನು ಶಾಸಕನಾಗಿದ್ದೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಒಂದು ಬಾರಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತುಕತೆಯಲ್ಲಿ ನಾನೇನೋ ಬಾಯಿ ತಪ್ಪಿ ಸ್ವಲ್ಪ ಅಗೌರವದ ರೀತಿಯಿಂದ ಅವರಿಗೆ ನಾನು ಮಾತಾಡಿದ್ದೆ. ಅವರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಒಬ್ಬ ಹೊಸ ಶಾಸಕ ಬಂದವರು ಈ ರೀತಿ ಮುಖ್ಯಮಂತ್ರಿ ಮೇಲೆ ಮಾತಾಡಿದ್ದು ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಅವರು ಸ್ವಲ್ಪ ಕಠೋರ ಶಬ್ದದಿಂದ ಮಾತಾಡಿದ್ರು. ಆದ್ರೆ ಎಷ್ಟು ಬೇಗ ಅವರು ಎಚ್ಚೆತ್ತುಕೊಂಡ್ರು ಅಂತ ಹೇಳಿದ್ರೆ, ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಹೇಳುವಂತ ಅವರ ಮನಸ್ಸಿಗೆ ಬಂದ ತಕ್ಷಣ ಫೋನ್ ಮಾಡಿ ನನಗೆ ಸಾಯಂಕಾಲದ ಹೊತ್ತಿಗೆ, ಸದಾನಂದ ಗೌಡ್ರೆ ಏನೋ ಮಾಧ್ಯಮದಲ್ಲಿ ಸ್ವಲ್ಪ ನಿಮ್ ಬಗ್ಗೆ ಮಾತಾಡಿದಾಗ ಶಬ್ದ ಪ್ರಯೋಗ ವ್ಯತ್ಯಾಸಗಳಾಗಿದೆ, ಅದ ಮನಸ್ಸಿಂದ ಬಿಟ್ಟು ಬಿಡಿ ಅಂತ ಹೇಳುವಂತ ದೊಡ್ಡ ಮನಸ್ಸಿನ ಮಾತನ್ನು ಮಾತಾಡಿತ್ತು. ಯಾರು ಸಿಗ ಸಾಧ್ಯನೇ ಇಲ್ಲ. ಮರುದಿನ ಬೆಳಿಗ್ಗೆ ಅವರ ಮುಖ್ಯಮಂತ್ರಿಯ ಕಚೇರಿಯಿಂದ ಒಂದು ಪತ್ರ ಬಂತು ನನಗೆ. ಆ ಪತ್ರದಲ್ಲಿ ಅವರು ಏನು ಅವರು ಹೇಳಿದ್ರೆ ಅದನ್ನೇ ಬರೆದು ಕೂಡ ಕಳಿಸ್ಕೊಟ್ಟಂತದ್ದು ಇವತ್ತು ಕೂಡ ಪತ್ರ ನನ್ನ ಕೈಯಲ್ಲಿದೆ. ಅಂತ ರಾಜಕಾರಣಿಗಳು ಖಂಡಿತ ಇವತ್ತಂತೂ ಸಿಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಒಳ್ಳೆ ಮನಸ್ಸಿನ
ಮತ್ತು ನಿಷ್ಠುರವಾದಿ, ಯಾವುದೇ ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡದೆ ರಾಜಕಾರಣ ಮಾಡ್ತಾ ಇದ್ದವರು ಎಸ್.ಎಂ. ಕೃಷ್ಣರು ಅಂತ ನನಗೆ ಹಂಗಿದ್ದಾಗ್ಲೇ ಗೊತ್ತಿದೆ. ಅಲ್ವಾ ಸರ್ ತಾವು ಕೂಡ ಸಿಎಂ ಆಗಿ ಸೇವೆ ಸಲ್ಲಿಸೋದವ್ರು? ಹಂಗಿದ್ದಾಗ್ಲೇ ಅಲ್ವಾ ಒಬ್ಬ ರಾಜಕಾರಣಿಗೆ ದೂರದೃಷ್ಟಿ ಇರಬೇಕು, ನಮ್ಮ ರಾಜ್ಯ ಹೀಗೆ ಇರಬೇಕು, ಈ ವ್ಯವಸ್ಥೆಯನ್ನೇ ತರಬೇಕು ಅಂದಾಗ ಮಾತ್ರ ಒಂದು ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಖಂಡಿತವಾಗಿ ನೋಡಿ, ಅವರು ಬ್ಯಾಂಗ್ಳೂರನ್ನ ಒಂದು ರೀತಿಯಲ್ಲಿ ಜಗತ್ತಿನಲ್ಲೇ ಒಂದು ಅದ್ಭುತವಾದಂತ ನಗರವನ್ನಾಗಿ ಮಾಡಬೇಕು, ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತ ಎಲ್ಲ ನೆಗಾಡಿದ್ರು ಅವರು ಮಾತು ಹೇಳಿದಾಗ. ಆದ್ರೆ ಅವರು ಅವತ್ತಿಟ್ಟಂತ ಹೆಜ್ಜೆಗಳು, ಇವತ್ತಿನ ಫ್ಲೈಓವರ್ಗಳಿರ್ಬೋದು, ಇವತ್ತಿನ ಮೆಟ್ರೋ ಇರ್ಬೋದು, ಇದೆಲ್ಲವೂ ಕೂಡ ಅವರ ದೂರ ದೃಷ್ಟಿಯಲ್ಲಿ ಪ್ರಾರಂಭ ಆದಂತ ಒಂದು ಕಾರ್ಯಯೋಜನೆಗಳು. ಆದ ಕಾರಣ ಬೆಂಗಳೂರಿನ ಅಭಿವೃದ್ಧಿಗಂತೂ ಅವರ ಕೊಡುಗೆ ಅದ್ಭುತವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಸದಾನಂದ ಗೌಡ ಸರ್, ನನಗೆ ಒಂದು ಪ್ರಶ್ನೆ, ತಾವು ಕೂಡ ಸಿಎಂ ಆಗಿದ್ರಿ, ಹಾಗಾಗಿ ಕೇಳ್ತಾ ಇದ್ದೀನಿ. ಮೋಸ್ಟ್ಲಿ ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಾಗ ಹಲವಾರು ಸವಾಲುಗಳು ಬಂದ್ಬಿಡ್ತು. ಈ ಬರಗಾಲ ಬರಲಿ, ಕಾವೇರಿ ಹೋರಾಟ ಬರಲಿ, ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗ್ಬಿಡುತ್ತೆ ಅವರ ಕಾಲಾವಧಿಯಲ್ಲಿ. ಎಷ್ಟು ದೊಡ್ಡ ಮಟ್ಟದ ಸವಾಲುಗಳು ಸರ್. ಅನೇಕ ಟೀಕೆ ಟಿಪ್ಪಣಿಗಳನ್ನ ಕೂಡ ಎದುರಿಸಬೇಕಾಗತ್ತಾ ಆ ಸ್ಥಾನದಲ್ಲಿದ್ದಾಗ? ಖಂಡಿತವಾಗಿಯೂ. ಆದ್ರೆ ಅವರ ಸ್ಥಿತಪ್ರಜ್ಞ ರಾಜಕಾರಣ ಉಂಟಲ್ಲ, ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅದರಿಂದ ಮಾತ್ರ. ಬೇರೆಯವರ ರೀತಿಯಲ್ಲಿ ನಾವು ಮೇಜುಗುದ್ದಿ ಮಾತಾಡೋದು, ಯಾವುದೋ ಹೇಳಿಕೆಗಳನ್ನು ಕೊಡೋದ್ರಿಂದ ಪರಿಹಾರ ಆಗುದಿಲ್ಲ. ಒಂದು ಸ್ಥಿತಪ್ರಜ್ಞ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ ಪರಿಹಾರ ಸೂತ್ರಗಳನ್ನು ಹುಡುಕುವಲ್ಲಿ ಎಸ್.ಎಂ. ಕೃಷ್ಣರು ಯಶಸ್ವಿ ಆದ ಕಾರಣವೇ ಅವರು ಯಶಸ್ವಿ ರಾಜಕಾರಣಿ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಸ್ ಸರ್, ಹೊರಟಿದ್ದೀರಾ ಸರ್ ತಾವು ಕೂಡ? ಹೌದು, ಬರ್ತಾ ಇದ್ದೀನಿ, ಈಗ 9 o'clock ಅಲ್ಲಿ ಬರ್ತಾ ಇದ್ದೀನಿ. ಎಸ್ ಸರ್, ಧನ್ಯವಾದಗಳು ಸರ್ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕಾಗಿ.